ಬಹಳ ಮುಖ್ಯವಾದಂತ ವಿಚಾರವನ್ನ ವಿಶ್ವ ಹೇಳ್ತಾ ಇದೆ. ಇವರು ಒಟ್ಟಾರೆ ತೆರಿಗೆ ಪ್ರೊಜೆಕ್ಟ್ ಮಾಡಿರೋದು ಇಡೀ ರಾಜ್ಯಕ್ಕೆ ಆದಾಯ 1,89,000 ಕೋಟಿ, 1,90,000 ಕೋಟಿ ಅಂತ ಅನ್ಕೊಳ್ಳೋಣ. ಈ 1,90,000 ಕೋಟಿನಲ್ಲಿ ಕಡಿಮೆ ಅಂದ್ರೂ 1,20,000 ಕೋಟಿ ಬೆಂಗಳೂರಿಂದಾನೇ ಬರೋದು. 3.71 ಕೋಟಿ ಅದು ಬಜೆಟ್ ಟೋಟಲ್. ನಾನು ಹೇಳ್ತಿರೋದು ತೆರಿಗೆ ಸಂಗ್ರಹ ಅವ್ರ ಅಂದಾಜು ಹಾಕೊಂಡ್ರೆ 1,90,000 ಕೋಟಿನಲ್ಲಿ ಕಡಿಮೆ ಅಂದ್ರೆ 1,20,000 ಕೋಟಿ ಬೆಂಗಳೂರಿಂದಾನೇ ಬರೋದು. ಸಿದ್ದರಾಜ್ ಅವರೇ, ನೀವು ಅವರಿಗೆ ಕರೆಕ್ಟ್ ಆಗಿ ಬ್ಯಾಟಿಂಗ್ ಮಾಡ್ತಿಲ್ಲ. ನೀವು 1,20,000 ಕೋಟಿ ಬೆಂಗಳೂರಿಂದ ಬರ್ತಿರೋದಕ್ಕೆ ಇಡೀ ಮ್ಯಾಚ್ ಅನ್ನು ಅವ್ರು ತಗೊಂಡು ಹೋಗ್ತಾ ಇದ್ದಾರೆ. ಬಿಜೆಪಿ ಅವ್ರಿಗೆ ಕೇಳೋ ಪ್ರಶ್ನೆ 1,20,000 ಕೋಟಿ ನಿಮ್ ಬೆಂಗಳೂರಿಂದಾನೇ ಬರ್ತಾ ಇರೋದಕ್ಕೆ ನಿಮ್ಗೆ ಬರೀ 20,000 ಕೋಟಿ ಬೆಂಗಳೂರು ಕೊಡ್ತೀರಲ್ಲ. ನೀವು ನಮ್ಮ ತೆರಿಗೆ ನಮ್ಮ ಹಕ್ಕು ಅಂತ ಹೇಳಿ ದಕ್ಷಿಣ ಭಾರತ ಉತ್ತರ ಭಾರತ ಡಿವೈಡ್ ಮಾಡೋರು. ಇದಕ್ಕೇನ್ ಹೇಳೋದು ಸಿದ್ದರಾಮಯ್ಯನವರೇ? ಇಲ್ಲಿ ಮಾತ್ರ ನಿಮ್ಗೆ ನನ್ನ ತೆರಿಗೆ ನನ್ನ ಹಕ್ಕು ನನ್ನ ತೆರಿಗೆ ನನ್ನ ಹಕ್ಕು ಕೇಳ್ಬೇಕಾಗಿರೋ ಪ್ರಶ್ನೆ ಕೇಳ್ಬೇಕಿದನ್ನ. ಕೇಂದ್ರದ ದುಡ್ಡು ಕೇಂದ್ರದಿಂದ 1 ರೂಪಾಯಿ ಬಂದಿದ್ರೆ ನಾವ್ ಯಾಕೆ ದೆಹಲಿ ಇವತ್ತಿನ ಬಜೆಟ್ ಬಗ್ಗೆ ವಿರೋಧ ಪಕ್ಷದವ್ರು ಹೇಳ್ತಿರೋ 1 ಲೈನ್ ಸ್ಟೇಟ್ಮೆಂಟ್ ಏನ್ ಗೊತ್ತಾ? ಇವ್ರೇನು ಕೊಟ್ಟಿಲ್ಲ, ಎಲ್ಲದಕ್ಕೂ ಕೇಂದ್ರದ ಕಡೆ ತೋರಿಸಿದ್ದಾರೆ. ಕೇಂದ್ರ ಕೊಟ್ಟಿಲ್ಲ, ಕೇಂದ್ರ ಕೊಟ್ಟಿಲ್ಲ, ಆರೋಪ ಇದು. ನೀವು ಬೆಂಗಳೂರಿಗೆ 20,000 ಕೊಟ್ರಿ 40,000 ಕೊಟ್ರಿ ಅಂದ್ರೆ ಮುಖ್ಯ ಅಲ್ಲ. ಒಟ್ಟಾರೆಯಾಗಿ ಸಮಗ್ರ ಕರ್ನಾಟಕದ ಅಭಿವೃದ್ಧಿಯೇ ನಮ್ಮ ಧ್ಯೇಯ. ಈಗ ಬೆಂಗಳೂರಲ್ಲಿ ಈಗ ನಂದು ಮಂಡ್ಯ, ನಂದು ಇಲ್ಲಿ ಬಿಸ್ನೆಸ್ ಇದೆ, ನಾನು ಟ್ಯಾಕ್ಸ್ ಕಟ್ತೀನಿ. ಹಾಗೆ ಉತ್ತರ ಕರ್ನಾಟಕದಿಂದ ಬಂದಿರ್ತಾರೆ, ಅವರು ಟ್ಯಾಕ್ಸ್ ಕಟ್ಟಿರ್ತಾರೆ. ಹಾಗಾಗಿ ನೀವು ಯಾಕೆ ಬೆಂಗಳೂರನ್ನ ಇಂಡಿಪೆಂಡೆಂಟ್ ಮಾಡ್ತಾ ಇದ್ದೀರಾ? ಅಲ್ಲ, ನೀವ್ ಹೇಳ್ತಾ ಇರೋದು ಅಲ್ಲ, ನೀವ್ ಯಾಕೆ ಇಂಡಿಪೆಂಡೆಂಟ್ ಮಾಡ್ತಾ ಇದ್ದೀರಾ? ನಾನು ಎಷ್ಟು ಟ್ಯಾಕ್ಸ್ ಕಟ್ತೀನಿ ಮಂಡ್ಯದಿಂದ ಬಂದು? ನಾವು ರೈತನಾಗ ಮಾತಾಡೋ ಸಟ್ರೆ ಬೆಂಗಳೂರು ಟ್ಯಾಕ್ಸ್ ಅಂದರೆ ಬೆಂಗಳೂರು ವಾಸಿಗಳೇ ಕೊಡ್ತಾ ಇಲ್ಲ. ನಾನು ಮೈಸೂರಿನ ಬಂದು ಟೀ ಕೊಡ್ತೀನಿ, GST ಕೊಡ್ತೀನಿ. ಮೈಗ್ರೇಟ್ ಇಲ್ಲಿ ವಾಸಿಗಳಿಗೆ ಅಂತ ಮೈಗ್ರೇಟ್ ಅವ್ರು ಹೇಳೋದು ಅಂತಂದರೆ ಟ್ಯಾಕ್ಸ್ ಕೊಡ್ತಾರೆ ಇದಂಥದ್ದು. ಆಮೇಲೆ ಬೆಂಗಳೂರು ನಗರನೇ ಅಷ್ಟು ಕೊಡಬೇಕು ಅಂದರೆ ಬೆಂಗಳೂರು ನಗರ ಮೇಲೆ ಡಿಪೆಂಡ್ ಆಗಿದ್ದಾರೆ. ಕರ್ನಾಟಕ ದುಡ್ಡು ಉತ್ತರ ಪ್ರದೇಶ ಕೊಡೋದು ತಪ್ಪು ಅಂತ ಹೇಳೋಕ್ಕಾಗಲ್ಲ. ಬೆಂಗಳೂರು ಕೊಟ್ಟು ಉತ್ತರ ಕರ್ನಾಟಕದ ಅವಿಭಾಜ್ಯ ಸಮತೋಲನ ಮಾಡ್ತಾ ಇದೀವಿ. ಸಮತೋಲನ ನೀವ್ ಹೇಳ್ತೀರಿ. ಸಾಲರಾಮಯ್ಯನ ಬಜೆಟ್ ಅಂತ ಅವ್ರು ಪೋಸ್ಟರ್ ಬಿಡುಗಡೆ ಮಾಡ್ಬಿಟ್ರಪ್ಪ. ನೋಡಿ, ಬಿಜೆಪಿ ಅವರು ಬಿಡುಗಡೆ ಮಾಡಿರೋ ಪೋಸ್ಟರ್ ಸಾಲರಾಮಯ್ಯ 2023ರಿಂದ 24ರಲ್ಲಿ 88,000 ಕೋಟಿ ಸಾಲ, ಈಗ 1,05,246 ಕೋಟಿ ಸಾಲ. ನೋಡಿ, ಈಗ ನಾನು ಅವ್ರ ಎಲ್ಲದನ್ನ ಕೇಳಿಸ್ಕೊಂಡಿದ್ದೇನೆ. ಜೆಪಿ ಅವರಿಗೆ ಓಕೆ, JDS ನವ್ರಿಗೆ ರೈತರ ಬಗ್ಗೆ ಮಾತನಾಡೋದಿಕ್ಕೆ ಅವ್ರಿಗೆ ಅರ್ಹತೆ ಇಲ್ಲ ಅಂತ ಸಿದ್ದರಾಜು ಸಾಹೇಬ್ರು ಹೇಳಿದ್ರು. ಪ್ರೊಫೆಸರ್, ಭಾರತದ ಇತಿಹಾಸದಲ್ಲೇ ಪ್ರಪ್ರಥಮ ಬಾರಿಗೆ ಸರ್ಕಾರವನ್ನ ಗ್ರಾಮಕ್ಕೆ ತಗೊಂಡೋಗಿ ಗ್ರಾಮ ವಾಸ್ತವ್ಯವನ್ನ ಮಾಡಿದ ಹರಿಕಾರ ಕುಮಾರಸ್ವಾಮಿ. ಗ್ರಾಮ ವಾಸ್ತವ್ಯ ಮಾಡಿದ 4 ಊರ ಹೆಸರು ಹೇಳಿ ನನಗೆ. ಆ ಊರನ್ನು ಈಗ ನಾವು ಹೋಗಿ ಬರೋಣ ಹೆಂಗಾಗಿದೆ ಅಂತ ಹೇಳಿ. ಮಂಡ್ಯ ಜಿಲ್ಲೆ ಇಡೀ ರಾಜ್ಯದಲ್ಲೇ ಅತಿ ಹೆಚ್ಚು ರೈತರು ಆತ್ಮಹತ್ಯೆ ಮಾಡ್ಕೊಂಡಿದ್ದಂತ ಜಿಲ್ಲೆ. 2ನೇ ಸ್ಥಾನ ಹಾವೇರಿ ಜಿಲ್ಲೆ. ಇವೆರಡು ಜಿಲ್ಲೆಗಳಿಗೆ ನಮ್ಮ ಸರ್ಕಾರ ಇರ್ಲಿ, ಕುಮಾರಣ್ಣನ ಅಧಿಕಾರ ಇರ್ಲಿ, ಇಲ್ಲದೆ ಹೋಗಿರ್ಲಿ, ಪ್ರೊಫೆಸರ್ ಅವ್ರಿಗೂ ಗೊತ್ತಿದೆ. ಪ್ರಮೋಷನ್ ಮಾಡಬೇಕಿತ್ತು. ಮಡಿಕೊಂಡಿದ್ದಾರಲ್ಲ,
ವೈಟ್ ಮಂಡ್ಯ ಟಾಪಿಂಗ್ ಜಿಲ್ಲೆಗೆ 800 ಕೋಟಿ, 3 ಕಿಲೋಮೀಟರ್ಗೆ 800 ಕೋಟಿ, 8 ಕೋಟಿ. ನಿಮ್ಮ ಮೈತ್ರಿ ಪಾರ್ಟ್ನರು, ಉಷಾ ಅವ್ರು ಹೇಳ್ತಾರೆ ಕೇಳಿ, ನೀವು ವೈಟ್ ಟಾಪಿಂಗ್ ಅಂದ್ರೆ ನಿಮ್ಮ ಮೈತ್ರಿ ಪಾರ್ಟ್ನರು ಭಾಗಿ ಅದರಲ್ಲಿ. ಕುಮಾರಸ್ವಾಮಿ ಅವರನ್ನ, ದೇವೇಗೌಡರನ್ನ ಪಂಜಾಬ್ ರೈತರು ಹೇಗೆ ಪೂಜೆ ಮಾಡ್ತಾರೋ ಕರ್ನಾಟಕದ ರೈತರು ಮನೆ ಮನೆ ಆಯ್ತು ಸರ್, ನೋಡಿ ಒಂದ್ ವಿಚಾರ ಮಹೇಶ್ ಜಿ, ಒಂದ್ ನಿಮಿಷ, ಸಿದ್ದರಾಜು ಸರ್ ಒಂದ್ ನಿಮಿಷ ಮಹೇಶ್ ಜಿ, ನೀವು ಒಂದು ವಿಚಾರ ಪ್ರಸ್ತಾಪ ಮಾಡಿದ್ರೆ ಅದನ್ನ ಕಂಪ್ಲೀಟ್ ಮಾಡ್ದಲೆ ಮುಂದೆ ಎಸ್ಕೇಪ್ ಆಗೋ. ವೈಟ್ ಟಾಪಿಂಗ್ ಅಂದ್ರೆ ಉಷಾ ಅವ್ರ ಹತ್ರ ಇದೆ ಉತ್ತರ. ನೀವು ಬರೀ ಕಾಂಗ್ರೆಸ್ ಕಡೆ ಬೊಟ್ಟು ಮಾಡೋದಲ್ಲ, ಬಿಜೆಪಿದು ಕೇಳ್ಬೇಕು ಬಿಜೆಪಿದು. ಮಾತಾಡ್ಲಿ ಅವರು, ನೀವೇ ಪ್ರಸ್ತಾಪ ಮಾಡಿ ಹೇಳಿ, ಅವ್ರು ಉತ್ತರ ಕೊಡ್ತಾರೆ. ಪಾಲ್ಗೊಂಡಿದ್ದಾರೆ. ಚಿಕ್ಕ ಬ್ರೇಕ್. ವೈಟ್ ಟಾಪಿಂಗ್ ಶುರು ಮಾಡಿ. ಒಂದು ಕಿಲೋಮೀಟರ್ ವೈಟ್ ಟಾಪಿಂಗ್ ಎಷ್ಟಾಗುತ್ತೆ ಹೇಳಿ, ಹಾಗೆ ಬ್ಲಾಕ್ ಟಾಪಿಂಗ್ ಎಷ್ಟಾಗುತ್ತೆ? ಇವತ್ತಿನ ಬಜೆಟ್ ಮಾತಾಡ್ಲಿ, ಆಮೇಲೆ ನೀವು ಅದಕ್ಕೆ ನೋಡಿ ಸ್ಮಿತಾಜಿ, ಅಂದ್ರೆ ವೈಟ್ ಟ್ಯಾಪಿಂಗ್ ಕೊಟ್ಟಿದ್ದಾರೆ ದುಡ್ಡು. ನಾನು ಭಾರತೀಯ ಜನತಾ ಪಕ್ಷದ ಅಧಿಕಾರದಲ್ಲಿದ್ದಾಗೂ ಸಹ ನಾನು ಎಲ್ಲಾ ಮಾಧ್ಯಮಗಳಲ್ಲೂ ನಾನು ಅದ್ರ ಬಗ್ಗೆ ಮಾತನಾಡಿದ್ದೇನೆ. ಈ ದೇಶದ ಪ್ರಧಾನಮಂತ್ರಿ ಅಲ್ಲ, ಇವತ್ತು ಮಾತಾಡ್ತೀನಿ. ಈ ದೇಶದ ಪ್ರಧಾನಮಂತ್ರಿಗಳು ಬೆಂಗಳೂರು ಬರ್ತಾರೆ. ಆ ಸಂದರ್ಭದಲ್ಲಿ ಒಬ್ಬ ಇಮಿಡಿಯೇಟ್ಲಿ ಒಂದು NDRF ನಿಧಿ ಅಡಿಯಲ್ಲಿ ಒಂದು ಟಾರ್ಗೆಟ್ ಮಾಡ್ತಾನೆ. ಎಲ್ಲಿ? ಜ್ಞಾನ ಭಾರತಿ ಹತ್ರ. ಕಿತ್ತೋಗ್ಬಿಡುತ್ತೆ. ಪ್ರಧಾನಮಂತ್ರಿ ಹೋಗಿ ಇನ್ನೂ 1 ಅವರ್ ಆಗಿಲ್ಲ, ಟಾಪಿಂಗ್ ಕಿತ್ತೋಗುತ್ತೆ. ಆ ಸ್ಪಾಟ್ ಅಲ್ಲಿ ಲೈವ್ ಮಾಡಿದ್ದೀನಿ ನಾನು ನನ್ನ ಪಕ್ಷದಿಂದ. ಓಕೆನಾ? ಬೆಂಗಳೂರಿಗೆ ಸರ್ ಇವರು ಇದರಲ್ಲಿ 100 ಕಿಲೋಮೀಟರ್ಗೆ 800 ಕೋಟಿ ರೂಪಾಯಿನ ಎತ್ತಿಟ್ರು ಕಾಂಗ್ರೆಸ್ನವರು ಹೋದ ಬಜೆಟ್ ಅಲ್ಲಿ. ಅಂದ್ರೆ 1 ಕಿಲೋಮೀಟರ್ಗೆ 8 ಕೋಟಿ ರೂಪಾಯಿ ವೈಟ್ ಟ್ಯಾಪಿಂಗ್ಗೆ. ಯಾರ ಮನೆ ಹಾಳು ಮಾಡಬೇಕು ತೋರಿಸಿ, ಧೂಳು ಬರ್ತಾ ಇದೆ. ಅದಕ್ಕಿಲ್ಲಿ ನಾನು ಹೇಳೋದು, ಯಾರೇ ಆಗಿರ್ಲಿ ಕರ್ನಾಟಕದ ಅಭಿವೃದ್ಧಿಗೆ ನನ್ನ ಪಕ್ಷ ಆಗಿರ್ಲಿ, ಬಿಜೆಪಿ ಆಗಿರ್ಲಿ, ಕಾಂಗ್ರೆಸ್ ಆಗಿರ್ಲಿ, AAP ಆಗಿರ್ಲಿ, ಯಾರೇ ಆಗಿರ್ಲಿ, ಇವ್ರು ಅವರೇ ಹೇಳಿದಾರಲ್ಲ, ನನ್ನ ಹಕ್ಕು ಎಲ್ಲ ನನ್ನ ಹಕ್ಕು ನಂದೇ ಅಂತ. ಹಾಗಿಲ್ಲಿ ಅವರು ಒಬ್ಬರದೇ ಎಲ್ಲ ಹಕ್ಕು. 6.5 ಕೋಟಿ ಜನರ ಹಕ್ಕಿದೆವು, ಎಲ್ಲರೂ ಕೊಟ್ಟಿದ್ದೀವಿ. ಉತ್ತರ ಕೊಡ್ಲಿ ಅವ್ರು. ಇವಾಗ 2015ರಿಂದ 3 ಸರ್ಕಾರಗಳು ಸೇರಿ ಕೇವಲ ರಸ್ತೆಗಳಿಗೆ 20,000 ಕೋಟಿ ಬರೀ ಬೆಂಗಳೂರಲ್ಲಿ ಖರ್ಚು ಮಾಡಿದ್ದೀರಾ ನೀವು. ಹಾಗಾದ್ರೆ ಅದು ನಾವು ತೆರಿಗೆ ಕಟ್ತಿರೋ, ನಾವು ಇವತ್ತು ಓಡಾಡಬೇಕಾಗಿತ್ತಾ? ಚಿನ್ನದ ರಸ್ತೆ ಮಾಡಬೇಕಾಗಿತ್ತು. ಕನಿಷ್ಠ ಪಕ್ಷ 3 ವರ್ಷ ಆದ್ರೂ ಬರ್ಬೇಕು ಒಂದು ರೋಡ್ ತಾರ ಹಾಕೋದು. ಅದು ಬರ್ತಿದ್ಯಾ? ವೈಟ್ ಟ್ಯಾಪಿಂಗ್ಗಳೇ ಬರ್ತಿಲ್ಲ ಇವಾಗ. ಆ ಮಲ್ಲೇಶ್ವರಂ ಸಂಪಿಗೆ ರೋಡ್ ಬಂದ್ ನೋಡಿ ಎಷ್ಟು ದುಡ್ಡು ವೆಚ್ಚ ಮಾಡಿದ್ದಾರೆ ಅಂತ ಹೇಳಿ. ಈ ರೀತಿ ಇರ್ಬೇಕಾದ್ರೆ ಇದ್ರಲ್ಲಿ ಒಂದು ಪಕ್ಷ ಅಲ್ಲ ಸರ್, 3 ಪಕ್ಷದ ಶಾಸಕರು ತಮ್ಮ ಜೇಬುಗಳನ್ನ ತುಂಬಿಸ್ಕೊಂಡಿದ್ದಾರೆ ಆ ವೈಟ್ ಟ್ಯಾಪಿಂಗ್ಗಳ ಮುಖಾಂತರ. ಅದಕ್ಕೆ ಪೂರಕವಾಗಿ ಸಮರ್ಥವಾಗಿ ಇವಾಗ ಇವರು 1,700 ಕೋಟಿ ಕೊಟ್ಟಿದ್ದಾರೆ. ಯಾತಕ್ಕಾಗಿ? ಅದೊಂದೇ ಅಲ್ಲ, 20,000 ಕೋಟಿ ಬಿಸ್ನೆಸ್ ಕಾರಿಡಾರ್ ಅಂತ ಹೇಳಿ, ಅದಕ್ಕೂ ಸಹ ಇದು ಅದರಲ್ಲಿ PPP ಪ್ರಾಜೆಕ್ಟ್. ಅದು ಅವಶ್ಯಕತೆ ಇತ್ತ? ಜನರು ತೆರಿಗೆ ಕಟ್ತಾನೆ ಇರಬೇಕು ಟೋಲ್ಗಳಿಗೆ. ನಾವು ಸಾಯ್ಬೇಕು ಹೊತ್ತು ಈ ಕಡೆ ಪ್ರೈವೇಟೈಸೇಷನ್ ಮಾಡಿ ಇವ್ರು ಮಾತ್ರ ಉದ್ಧಾರ ಆಗ್ಬೇಕು. ಎಂತ ಒಂದು ತೆರಿಗೆ, ಯಾವ ರೀತಿ ಇವರು ಒಂದು ಬಜೆಟ್ ಮಾಡಬೇಕು? ಬಹಳ ದೊಡ್ಡ ಪ್ರಮಾಣದಲ್ಲಿ ಧ್ವನಿ ಎತ್ತಿದ್ರು ಕಾಂಗ್ರೆಸ್ನವರು. ಬಿಜೆಪಿ ಒಂದೇ ವಿಚಾರದಲ್ಲಿ ಸ್ಟಕ್ ಆಗಿರೋದು ಬೇಡ. 5th ಫೇಸ್ ಕಾವೇರಿಗೆ 4,500 ಕೋಟಿ ಇವತ್ತಿನ ಒಂದು ಬಜೆಟ್ ಅಲ್ಲಿ ಅಲಾಟ್ ಮಾಡಿದ್ದಾರೆ. ಈ ಹಿಂದೆ ಅವ್ರು ಬಿಜೆಪಿ ಸರ್ಕಾರ ಇದ್ದಾಗ ಅವರು ಸಹ ಅನೌನ್ಸ್ ಮಾಡಿದ್ರು. ಅದ್ರ ಕತೆ ಏನಾಯ್ತು? ಅದು ಎಲ್ಲಿಗೆ ಬಂತು? ಇವತ್ತು ಇನ್ನೂ 110 ಹಳ್ಳಿಗಳಿಗೆ ನೀರು ಪೂರೈಕೆ ಇಲ್ಲ. ಇನ್ ಸ್ವಲ್ಪ ದಿನಗಳಲ್ಲಿ ಇಡೀ ಬೆಂಗಳೂರಲ್ಲಿ ನೀರಿನ ಹಾಹಾಕಾರ ಶುರು ಆಗುತ್ತೆ. ಈ ರೀತಿ ಎಲ್ಲವೂ ಸೇಫ್ ಮಾಡಿರ್ತಿದ್ದಾರೆ. ವಿಷಯ ನೋಡಿ, ಇವಾಗ ಬಿಜೆಪಿ ಅವರು ಆಯ್ತು